ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಲ್. ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇದು ನಾವು ಮದ್ರಾಸ್ಗೆ ಹೋಗಿದ್ದೀರಿ. ಮದ್ರಾಸಲ್ಲಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅಂದರೆ ಕರಿಮಾರಮ್ಮ ಅಂತ ದೇವಸ್ಥಾನ ಇದೆ. ಅಲ್ಲಿ ವರ್ಷಕ್ಕೊಂದ್ಸಲಿ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿ ದೇವ್ರಿಗೆ ಮೈಮೇಲೆ ಬರುತ್ತಂತೆ. ಇಲ್ಲಿ ಒಬ್ಬರು ಕೂತಿದ್ದಾರಲ್ವ, ಹೂವು ಹಾಕ್ಕೊಂಡು ಚೇರ್ ಮೇಲೆ ಕೂತಿದ್ದಾರಲ್ವ, ಅವರು ಅಜ್ಜಿ. ಆ ಅಜ್ಜಿಗೆ ದೇವರು ಮೈಮೇಲೆ ಬರೋದು ಕರಿಮಾರಮ್ಮ ಅಂತ. ಈ ನೋಡಿ, ಅದು ಬೆಳಗ್ಗೆ ವ್ಯೂ ಆದರೆ ಇದು ಸಂಜೆ ರಾತ್ರಿ ವ್ಯೂ. ದೇವ್ರಿಗೆ ಫುಲ್ಲು ರೆಡಿ ಮಾಡಿದ್ರು, ಅಲಂಕಾರ ಮಾಡಿ. ಅವರು ಅಜ್ಜಿ ಕೂತಿದ್ರಲ್ವ, ಆ ಅಜ್ಜಿಗೆ ಫುಲ್ಲು ಅಲಂಕಾರ ಮಾಡಿದ್ದಾರೆ. ಅಲಂಕಾರ ಮಾಡಿ ಅವರು ನೃತ್ಯ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಮಾಡಿದಾಗ ಅಲ್ಲಿ ಕತೆ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವ್ರ ಕತೆ ಹೇಳಿದಾಗ ಆ ಕತೆಗೆ ತಕ್ಕಂಗೆ ಇವರು ಏನೇನು ಸನ್ನಿವೇಶ ಬರುತ್ತೆ ಆ ಸನ್ನಿವೇಶಕ್ಕೆ ತಕ್ಕಂಗೆ ಇವರು ನೃತ್ಯ ಮಾಡ್ತಾರೆ. ಇವ್ರಿಗೆ ಆಲ್ರೆಡಿ ಮೈಮೇಲೆ ಬಂದಿದೆ. ಅಲ್ಲಿರುವಂತಹ ದೇವರು ಇದು ತುಂಬ ಪವರ್ಫುಲ್ ದೇವರಂತೆ. ನಾವು ಏನೇ ಅಂದ್ಕೊಂಡ್ರೂ ಅಲ್ಲಿ ಅಮ್ಮ ಹತ್ರ ಕೇಳ್ಕೊಂಡ್ರೆ ಆಗುತ್ತಂತೆ. ಅವ್ರಿಗೆ ತುಂಬ ಏಜ್ ಆಗಿದೆ. ಯಾರು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ವ ಅಮ್ಮ, ಅವ್ರಿಗೆ ತುಂಬ ಏಜ್ ಆಗಿದೆ. ಆದರೂ ಸಹ ಅವರು ಅದರಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಕಾಣಿಸ್ತಿದ್ಯಲ್ವ, ಇಲ್ಲಿ ಅಲಂಕಾರ ಮಾಡಿದ್ರು, ಕತ್ತಿಗಳಲ್ಲಿ ಮಾಡಿದ್ದಾರೆ. ಕತ್ತಿಗಳ ಮೇಲೆ ಇವರು ಮೊದಲು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರಂತೆ. ಆದರೆ ಈಗ ಅವ್ರಿಗೂ ತುಂಬ ಏಜ್ ಆಗಿರೋದ್ರಿಂದ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅದ್ರ ಮೇಲೆ ನಾನು ಅದನ್ನು ಮುಟ್ಟಿ ನೋಡಿದೆ, ಏನು ಚೂಪಿದೆಯಾ ಹೆಂಗಿದೆ ಅಂತ. ನೋಡಿದ್ರೆ ಅದು ಚೂಪಿದೆ. ನಿಂಬೆಹಣ್ಣುಗಳು ಚುಚ್ಚಿದ್ದಾರೆ. ಅವ್ರು ಅದ್ರ ಮೇಲೆ ಕುತ್ಕೊಂಡ್ರು ಸಹ ನಿಂಬೆಹಣ್ಣು ಒಳಗಡೆ ಹೋಗೋದಿಲ್ಲ. ಅವ್ರು ಹೆಂಗೆ ಇಟ್ಟಿರ್ತಾರೋ ಹಂಗೇ ಇರುತ್ತೆ. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಇದು ವಿಡಿಯೋ ಎಲ್ಲ ಮಾಡಾದಮೇಲೆ ನಾನು ಹೋಗಿ ಚೆಕ್ ಮಾಡಿದೆ, ಏನು ನಿಂಬೆಹಣ್ಣು ಒಳಕ್ಕೆ ಹೋಗುತ್ತಾ, ಚಾಕು ಚೂಪ್ ಇದೆಯಾ ಅಂತ. ಅದನ್ನು ಹೋಗಿ ನೋಡಿದ್ರೆ ಚಾಕು ಚೂಪಿದೆ. ನಿಂಬೆಹಣ್ಣು ಕಟ್ ಮಾಡಿ ಹಾಕಿದ್ದಾರೆ. ಅವರು ಅಲ್ಲಿ ಕೂತಿದ್ದಾರೆ. ಅವರು ಎಷ್ಟು ತೂಕ ಇರ್ಬೋದಲ್ವ ಅಮ್ಮ, ಆದರೆ ಅದು ಒಳಗೆ ಹೋಗಿಲ್ಲ. ಅಂದರೆ ಅದೇ ದೇವರ ಮಹಿಮೆ, ಕರಿಮಾರಮ್ಮನ ಮಹಿಮೆ. ಅಲ್ಲಿರೋರೆಲ್ಲ ತುಂಬ ನೋಡಿ ನಿಂತ್ಕೊಂಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ವ, ನಿಂತ್ಕೊಂಡಿದ್ದಾರೆ. ಮತ್ತು ಅವ್ರ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಕುತ್ಕೊತಾರೆ. ಅಂದರೆ ತುಂಬ ಏಜ್ ಆಗಿರೋದ್ರಿಂದ ಅಮ್ಮ ಕೈಯಲ್ಲಿ ಆಗೋದಿಲ್ಲ, ಕುತ್ಕೊತಾರೆ. ನೋಡ್ಕೊಳ್ಳಿ, ಹಾಗೆ ಕುತ್ಕೊಂಡ್ರು ಸಹ ಅವ್ರು ಅಷ್ಟು ಜೋರ ಕುತ್ಕೊಂಡ್ರು ಸಹ ಏನೂ ಆಗಲ್ಲ. ನಿಂಬೆಹಣ್ಣುಗಳೆಲ್ಲ ಹಂಗೆ ಇರುತ್ತೆ. ಅವರು ಅಲ್ಲಿ ಅದಾಡಬೇಕಾದ್ರೆ ಅಲ್ಲಿ ಕೆಲವರು ಅವ್ರ ಸುತ್ತಮುತ್ತ ಇರೋರು ಸಾಂಗ್ ಅಂದರೆ ಹಾಡು ಹೇಳ್ತಾ ಇರ್ತಾರೆ. ಸನ್ನಿವೇಶಕ್ಕೆ ತಕ್ಕಂಗೆ ಹಾಡು ಹೇಳ್ತಾ ಇರ್ತಾರೆ ಜೋರಾಗಿ. ಅದನ್ನು ನೋಡಿ ಅಮ್ಮನೇ ಅಲ್ಲಾಡಿಸ್ತಾ ಇದ್ದಾರೆ. ಅವ್ರು ನಿಧಾನಕ್ಕೆ ಅಲ್ಲಾಡಿಸ್ತಾ ಇದ್ದರೆ ಅಮ್ಮ ಜೋರಾಗಿ ಅಲ್ಲಾಡಿಸ್ತಾ ಇದ್ದಾರೆ. ಅವ್ರಿಗಾಗ ಮೈ ಮೇಲೆ ಬಂದಿರುತ್ತೆ. ಇಲ್ಲಿ ಇರಬೇಕಾದ್ರೆ ನಾವೇನಾದರೂ ಕೇಳ್ಕೊಂಡ್ರೆ ಅದು ನೆರವೇರುತ್ತೆ ಅಂದರೆ ಅಮ್ಮ ಆಶೀರ್ವಾದ ಮಾಡ್ತಾರೆ. ಮತ್ತು ಅವರು ಎದ್ದು ಹೊರಗಡೆ ಅಂದರೆ ಇನ್ನೊಂದು ಕತೆ ಸನ್ನಿವೇಶ ಬರುತ್ತೆ, ಅದಕ್ಕೆ ರೆಡಿ ಆಗೋದಕ್ಕೆ ಹೋಗ್ತಾರೆ. ಆಗ ಅಲ್ಲಿರೋ ಭಕ್ತಾದಿಗಳೆಲ್ಲ ಏನಪ್ಪ ಮಾಡ್ತಾರೆ ಅಂದರೆ, ಅಲ್ಲಿ ಚುಚ್ಚಿರ್ತಾರಲ್ವ ನಿಂಬೆಹಣ್ಣು, ಅದನ್ನು ತಗೊಂಡು ಆ ಬರೀ ನಿಂಬೆಹಣ್ಣೆ ಬಾಯಿಗೆ ರಸವಾಗಿ ಇಟ್ಟುಕೊಂಡು ಕುಡಿತಾರೆ. ಆ ಥರ ಕುಡಿಯೋದ್ರಿಂದ ಅಮ್ಮನ ಆಶೀರ್ವಾದ ನಮಗೆ ಸಿಕ್ತು. ನೋಡಿ ಎಲ್ಲ ಹೇಗೆ ಎತ್ಕೊತಾ ಇದ್ದಾರೆ ಅಂತ. ನಾನು ಟ್ರೈ ಮಾಡಿದೆ ಎತ್ಕೊಳ್ಳೋಣ ಅಂತ, ಆದರೆ ಆಗಲಿಲ್ಲ. ನಮ್ಮ ಮಾವ ನನಗೆ ಕೊಟ್ಟರು. ಅವ್ರು ಹೋಗಿ ತಗೊಂಡ್ರು. ಅವರು ಅದರಲ್ಲಿ ಒಂದು ನನಗೆ ಕೊಟ್ಟರು. ನಾನು ಅಮ್ಮ ಆಶೀರ್ವಾದ ನನಗೂ ಸಿಗಲಿ ಅಂತ ನಾನು ಸಹ ಕುಡಿದೆ. ಇಲ್ಲಿ ದೇವ್ರಿಗೆ ಇಷ್ಟವಾದಂತಹ ನೈವೇದ್ಯ ಮಾಡ್ತಾರೆ. ಅಂದರೆ ಖಾರ ಇಲ್ಲದೆ ಹಿಡಿದು ಸ್ವೀಟ್ವರೆಗೂ ಎಲ್ಲ ಮಾಡ್ತಾರೆ. ಫ್ರೂಟ್ಸು ಎಲ್ಲ ಇಟ್ಟಿರ್ತಾರೆ. ಇದು ದೇವ್ರ ಪೂಜೆ ಆದ ನಂತರ ಎಲ್ಲ ಅಲ್ಲಿ ಬಂದಿರೋಂತಹ ಎಲ್ಲ ಭಕ್ತಾದಿಗಳು ತಿನ್ಬೋದು. ಇದು ಇಲ್ಲಿನ ವಾಡಿಕೆ ಅಲ್ಲದೆ. ರಾತ್ರಿ ಓಂ ಶಕ್ತಿ ಕರಗ ಇರೋದ್ರಿಂದ ನಾವು ಹೂವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರಿ. ಯಾಕಂದರೆ ನಮ್ಮ ಮಾವಲ್ಲೇ ಕರಗ ಎತ್ತೋದು, ಅದರಿಂದ ಹೂವು ಎಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ರಿ. ಇದೆಲ್ಲ ಆದಮೇಲೆ ರಾತ್ರಿ ತುಂಬ ಹೊಟ್ಟೆ ಹಸಿತಿತ್ತು ಅಂತ ದೇವಸ್ಥಾನದವರು ನಮಗೆ ಅಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ನಾವು ಅಲ್ಲೇ ಮಲ್ಕೊಳ್ಳೋದಕ್ಕೂ ಸಹ ವ್ಯವಸ್ಥೆ ಮಾಡಿದರು. ಬೆಳಗ್ಗೆ ಕಾಫಿ ಟಿಫನ್ ಎಲ್ಲ ಕೊಟ್ಟಿದ್ದರು. ರಾತ್ರಿ ಊಟಕ್ಕೆ ಸೋಯಾಬೀನ್ ಪಲಾವ್ ಮಾಡಿದರು, ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಎಲ್ಲ ತಯಾರಿ ಆದಮೇಲೆ ಲಾಸ್ಟ್ಗೆ ಫೈನಲಿ ಕರ್ಗ ನೋಡೋ ಚಾನ್ಸ್ ಸಿಕ್ತು. ಕರ್ಗ ಅಂತೂ ನೋಡೋದಕ್ಕೆ 2 ಕళ్ళు ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಪ್ರತಿ ವರ್ಷ ಮದ್ರಾಸಲ್ಲಿ ನಮ್ಮ ಮಾವಲ್ಲೇ ಕರಗ ಎತ್ತೋದು. ವರ್ಷ ಇಲ್ಲಿ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ನಮ್ಮ ಮಾವಲ್ಲೇ ಕರಗ ಎತ್ತೋದು.